ವಿದ್ಯಾಕಾಶಿ ಅಂತಾನೆ ಹೇಳಿ ಖ್ಯಾತಿಯಾಗಿರುವಂತಹ ಧಾರವಾಡ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇರುವಂತಹ ಬಡ ಮಕ್ಕಳ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿಯೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವಿಸ್ತಾ ಇದೆ. ಯಾಕೆ ಅಂತೀರಾ? ಆ ಕುರಿತು ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಸರ್ಕಾರಕ್ಕಿಲ್ವಾ ಮಕ್ಕಳ ಬಗ್ಗೆ ಕಾಳಜಿ? ಇಲ್ಲಿರೋ ದಾಖಲೆಗಳನ್ನೊಮ್ಮೆ ನೋಡಿ. ಈ ದಾಖಲೆಗಳೇ ಹೇಳುತ್ತಿವೆ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಯ ಮಕ್ಕಳ ಬಗ್ಗೆ ಕಾಳಜಿಯನ್ನೇ ಮಾಡುತ್ತಿಲ್ಲ ಅನ್ನೋದನ್ನ. ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗಾಗಿಯೇ ಸಾಕಷ್ಟು ಅನುದಾನ ವಿನಿಯೋಗಿಸುತ್ತಿರೋ ಸರ್ಕಾರ ಶಾಲಾ ಮಕ್ಕಳ ಅನುದಾನಕ್ಕೂ ಕೊಕ್ಕೆ ಹಾಕಿದೆ ಅನ್ನೋದು ಈ ದಾಖಲೆಯಿಂದ ಸ್ಪಷ್ಟವಾಗಿ ಕಾಣುತ್ತಿದೆ. ಜಿಲ್ಲೆಯ 86 ಶಾಲೆಗಳ 286 ಕೊಠಡಿಗಳನ್ನ ದುರಸ್ತಿ ಮಾಡಬೇಕಾಗಿದ್ದು, ಅದಕ್ಕಾಗಿ 2023 ಮತ್ತು 24ನೇ ಸಾಲಿನಲ್ಲಿ ಎಸ್ಟಿಪಿ ಯೋಜನೆಯಡಿ 30 ಕೋಟಿ 3 ಲಕ್ಷ ಮಂಜೂರು ಅನುದಾನ ಸಿಕ್ಕಿತ್ತು. ಆದರೆ ಸರ್ಕಾರ ಬಿಡುಗಡೆ ಮಾಡಿದ ಹಣ ಮಾತ್ರ ಕೇವಲ 83 ಲಕ್ಷ. ಹೀಗಾಗಿ ಕೇವಲ 8 ಕಾಮಗಾರಿಗಳು ಮಾತ್ರವೇ ಪ್ರಗತಿಯಲ್ಲಿದ್ದು, ಶಾಲೆಗಳು ಶುರುವಾಗುತ್ತಿದ್ದರೂ ಅನೇಕ ಶಾಲೆಗಳ ಕೊಠಡಿಗಳ ದುರಸ್ತಿ ಕೆಲಸವೇ ನಡೆದಿಲ್ಲ. ಅವು 86 ಶಾಲೆಗಳಿಗೆ ಮಂಜೂರಾಗಿದೆ. ಈಗಾಗಲೇ ಕುಂದಗೋಳ ತಾಲೂಕಿನಲ್ಲಿ ಆ ಕೆಲಸ ನಡೀತಾ ಇದೆ. ತೋರುದು ಮತ್ತು ಶಿಥಿಲಾವಸ್ಥೆಯಲ್ಲಿರುವಂಥದ್ದನ್ನು ನಾವು ಅಲ್ಲಿ ಗುರುತು ಮಾಡಿದ್ದೇವೆ. 352 ಶಿಥಿಲಾವಸ್ಥೆಯಲ್ಲಿ ಇದಾವಲ್ಲ, ಆ ಶಿಥಿಲಾವಸ್ಥೆಯಲ್ಲಿರುವಂಥ ಕೊಠಡಿಗಳಲ್ಲಿ ಮಕ್ಕಳನ್ನು ಕೂಡಿಸ್ಬೇಡ್ರಿ ಅಂತ ಹೇಳಿದ್ರು. ಕಳೆದ ವರ್ಷನೇ ಗುರುತು ಮಾಡಿದ್ದೇವೆ. ಈಗ 352 ಕೆಡಬೇಕಲ್ಲ, ಕೆಡವಕ್ಕೆ ಅವ್ರಿಗೆ ಖರ್ಚು ವೆಚ್ಚ ಬೇಕಲ್ಲ, ಅದಕ್ಕೆ ಡೆಮಾಲಿಷನ್ ಮಾಡಲಿಕ್ಕೆ. ಈಗ ನಮಗೆ ಇಲಾಖೆ ಒಳಗೆ ಅದನ್ನು ಕೊಡಲಿಕ್ಕೆ ಪ್ರಾವಿಷನ್ ಇಲ್ಲ ಅನ್ನೋದಕ್ಕೆ ಮೇಡಮ್ ಅವರು ಅದನ್ನು ಮುತುವರ್ಜಿ ವಹಿಸಿ ನಮ್ಮ CEO ಮೇಡಮ್ ಅವರು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದಿರೋದ್ರಿಂದ ಅದು ಕೆಲಸ ಸ್ಟಾಪ್ ಐತಿ. ಕೋಡ್ ಆಫ್ ಕಂಡಕ್ಟ್ ಮುಗಿದ ನಂತರ ಅದನ್ನು MOU ಮಾಡ್ಕೊಂಡಿದ್ದು ನಾವು ಅದನ್ನು ಆ ಕೆಲಸವನ್ನು ಹೌದು, 469 ಶಾಲೆಗಳ 1278 ಕೊಠಡಿಗಳ ದುರಸ್ತಿ ಮಾಡಬೇಕಿದ್ದು, ಇದರ ಕ್ರಿಯಾ ಯೋಜನೆ ಸರ್ಕಾರಕ್ಕೆ ಸಲ್ಲಿಕೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗಿದೆ. ಆದ್ರೂ ಅನುದಾನವಿಲ್ಲ. ಇನ್ನು ವಿವೇಕ ಯೋಜನೆಯಡಿಯಲ್ಲಿ 170 ಶಾಲೆಗಳಲ್ಲಿ 295 ಕೊಠಡಿಗಳನ್ನ ನಿರ್ಮಿಸಬೇಕಿದೆ. ಆದ್ರೆ ಅದಕ್ಕೂ ಸರಿಯಾಗಿ ಅನುದಾನ ಬರ್ತಿಲ್ಲ. ಹೀಗಾಗಿ 138 ಕಾಮಗಾರಿಗಳು ಇನ್ನೂ ಪ್ರಗತಿಯಲ್ಲೇ ಇವೆ. ಹೀಗಾಗಿ ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ವರ್ಷ ಆಯ್ತು ಹೋರಾಟ ಮಾಡಕತ್ತ. ಸರ್ಕಾರಿ ಶಾಲೆಗಳು ದುರಸ್ತಿಯಾಗಿ ಮತ್ತು ಅವು ಎಲ್ಲ ಶೀತಲಗೊಂಡಂತ ಕಟ್ಟಡಗಳಿಗೆ ದುರಸ್ತಿ ಮಾಡ್ರಿಪ್ಪ, ಕಟ್ಟಡ ನವೀಕರಣ ಮಾಡ್ರಿಪ್ಪ ಅಂತ ಹಲವಾರು ಸಲ ಮನವಿ ಮಾಡಿದ್ರು. ಯಾವುದೂ ಇದನ್ನ ಆಗ್ತಾ ಇಲ್ಲ. ನಾಳೆ ಶೀತಲಗೊಂಡಂತ ಕೊಠಡಿಗಳು ಬಿತ್ತಿದಂದ್ರೆ ವಿದ್ಯಾರ್ಥಿಗಳ ಜೀವನದ ಬಗ್ಗೆ ಯಾರು ಗ್ಯಾರಂಟಿ ತಗೋರು? ಸಿದ್ದರಾಮಯ್ಯ ಅವ್ರು ತಗೋತೀರಾ ಅಥವಾ ನಿಮ್ ಕಾಂಗ್ರೆಸ್ ಸರ್ಕಾರ ತಗೋತದ? ದಯವಿಟ್ಟು ಇಂಥ ಗೌಡಲ್ಲಿ ಈ ಇದ್ದಂತ ಕೊಠಡಿಗಳ ದುಸ್ತರಿ ಆಗೋ ಸ್ಕೂಲ್ ನವೀಕರಣ ಬಗ್ಗೆ ಏನು ಫಂಡ್ ಇದೆ, ಅನುದಾನ ಇದೆ, ಕೂಡಲೇ ಅದು ಯುಟಿಲೈಸ್ ಮಾಡಿ. ಗ್ಯಾರಂಟಿ ಯೋಜನೆಗಳ ಮೇಲೆ ಹೆಚ್ಚು ಫೋಕಸ್ ಮಾಡ್ತಿರೋ ಸರ್ಕಾರ ಭವಿಷ್ಯದ ಪ್ರಜೆಗಳಾದ ಸರ್ಕಾರಿ ಶಾಲೆ ಮಕ್ಕಳ ವಿಷಯದಲ್ಲಿ ಮಾತ್ರ ನಿರ್ಲಕ್ಷ್ಯ ವಹಿಸ್ತಿರೋದು ಎಷ್ಟರ ಮಟ್ಟಿಗೆ ಸರಿಯಲ್ವಾ? ಇನ್ಮೇಲಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಎಂಬುದನ್ನ ಕಾದು ನೋಡ್ಬೇಕಿದೆ. ಸರ್ಕಾರಕ್ಕೆ ನಿಜವಾಗೂ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇದ್ದಿದ್ದೆ ಆದಲ್ಲಿ ಆದಷ್ಟು ತುರ್ತು ಅನುದಾನವನ್ನು ಕೊಟ್ಟರೆ ಅಂತಾರೆ ದುರಸ್ತಿಯನ್ನಾದ್ರೂ ಮಾಡಿಸಬೇಕಾದಂತ ಕೆಲಸ ಮಾಡಬೇಕಿತ್ತು. ಆ ಕೆಲಸವನ್ನು ಕೂಡ ಈಗ ಸರ್ಕಾರ ಮಾಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತ ಆಗುವುದು. ಮಕ್ಕಳ ಭವಿಷ್ಯದ ಬಗ್ಗೆ ಸರ್ಕಾರ ಚಿಂತೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. DV ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವಿದ್ಯಾಕಾಶಿ ಅಂತಾನೆ ಹೇಳಿ ಖ್ಯಾತಿಯಾಗಿರುವಂತಹ ಧಾರವಾಡ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇರುವಂತಹ ಬಡ ಮಕ್ಕಳ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿಯೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವಿಸ್ತಾ ಇದೆ. ಯಾಕೆ ಅಂತೀರಾ? ಆ ಕುರಿತು ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಸರ್ಕಾರಕ್ಕಿಲ್ವಾ ಮಕ್ಕಳ ಬಗ್ಗೆ ಕಾಳಜಿ? ಇಲ್ಲಿರೋ ದಾಖಲೆಗಳನ್ನೊಮ್ಮೆ ನೋಡಿ. ಈ ದಾಖಲೆಗಳೇ ಹೇಳುತ್ತಿವೆ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಯ ಮಕ್ಕಳ ಬಗ್ಗೆ ಕಾಳಜಿಯನ್ನೇ ಮಾಡುತ್ತಿಲ್ಲ ಅನ್ನೋದನ್ನ.
ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗಾಗಿಯೇ ಸಾಕಷ್ಟು ಅನುದಾನ ವಿನಿಯೋಗಿಸುತ್ತಿರೋ ಸರ್ಕಾರ ಶಾಲಾ ಮಕ್ಕಳ ಅನುದಾನಕ್ಕೂ ಕೊಕ್ಕೆ ಹಾಕಿದೆ ಅನ್ನೋದು ಈ ದಾಖಲೆಯಿಂದ ಸ್ಪಷ್ಟವಾಗಿ ಕಾಣುತ್ತಿದೆ. ಜಿಲ್ಲೆಯ 86 ಶಾಲೆಗಳ 286 ಕೊಠಡಿಗಳನ್ನು ದುರಸ್ತಿ ಮಾಡಬೇಕಾಗಿದ್ದು, ಅದಕ್ಕಾಗಿ 2023 ಮತ್ತು 24ನೇ ಸಾಲಿನಲ್ಲಿ ಎಸ್ಟಿಪಿ ಯೋಜನೆಯಡಿ 30 ಕೋಟಿ 3 ಲಕ್ಷ ಮಂಜೂರು ಅನುದಾನ ಸಿಕ್ಕಿತ್ತು. ಆದರೆ ಸರ್ಕಾರ ಬಿಡುಗಡೆ ಮಾಡಿದ ಹಣ ಮಾತ್ರ ಕೇವಲ 83 ಲಕ್ಷ. ಹೀಗಾಗಿ ಕೇವಲ 8 ಕಾಮಗಾರಿಗಳು ಮಾತ್ರವೇ ಪ್ರಗತಿಯಲ್ಲಿದ್ದು, ಶಾಲೆಗಳು ಶುರುವಾಗುತ್ತಿದ್ದರೂ ಅನೇಕ ಶಾಲೆಗಳ ಕೊಠಡಿಗಳ ದುರಸ್ತಿ ಕೆಲಸವೇ ನಡೆದಿಲ್ಲ. ಅವು 86 ಶಾಲೆಗಳಿಗೆ ಮಂಜೂರಾಗಿದೆ. ಈಗಾಗಲೇ ಕುಂದಗೋಳ ತಾಲೂಕಿನಲ್ಲಿ ಆ ಕೆಲಸ ನಡೀತಾ ಇದೆ. ಸೋರುದು ಮತ್ತು ಶಿಥಿಲಾವಸ್ಥೆಯಲ್ಲಿರುವಂಥದ್ದನ್ನು ನಾವು ಅಲ್ಲಿ ಗುರುತು ಮಾಡಿದ್ದೇವೆ. 352 ಶಿಥಿಲಾವಸ್ಥೆಯಲ್ಲಿ ಇದಾವಲ್ಲ, ಆ ಶಿಥಿಲಾವಸ್ಥೆಯಲ್ಲಿರುವಂಥ ಕೊಠಡಿಗಳಲ್ಲಿ ಮಕ್ಕಳನ್ನು ಕೂಡಿಸ್ಬೇಡ್ರಿ ಅಂತ ಹೇಳಿದ್ರು. ಕಳೆದ ವರ್ಷನೇ ಗುರುತು ಮಾಡಿದ್ದೇವೆ. ಈಗ 352 ಕೆಡಬೇಕಲ್ಲ, ಕೆಡವಕ್ಕೆ ಅವ್ರಿಗೆ ಖರ್ಚು ವೆಚ್ಚ ಬೇಕಲ್ಲ, ಅದಕ್ಕೆ ಡೆಮಾಲಿಷನ್ ಮಾಡಲಿಕ್ಕೆ. ಈಗ ನಮ್ಗೆ ಇಲಾಖೆ ಒಳಗೆ ಅದನ್ನು ಕೊಡಲಿಕ್ಕೆ ಪ್ರಾವಿಷನ್ ಇಲ್ಲ ಅನ್ನೋದಕ್ಕೆ ಮೇಡಮ್ ಅವರು ಅದನ್ನು ಮುತುವರ್ಜಿ ವಹಿಸಿ ನಮ್ಮ CEO ಮೇಡಮ್ ಅವರು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದಿರೋದ್ರಿಂದ ಅದು ಕೆಲಸ ಆಗಬೇಕು. ಕೋಡ್ ಆಫ್ ಕಂಡಕ್ಟ್ ಮುಗಿದ ನಂತರ ಅದನ್ನು MOU ಮಾಡ್ಕೊಂಡಿದ್ದು ನಾವು ಅದನ್ನು ಆ ಕೆಲಸವನ್ನು ಹೌದು, 469 ಶಾಲೆಗಳ 1278 ಕೊಠಡಿಗಳ ದುರಸ್ತಿ ಮಾಡಬೇಕಿದ್ದು, ಇದರ ಕ್ರಿಯಾ ಯೋಜನೆ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಆದರೂ ಅನುದಾನವಿಲ್ಲ. ಇನ್ನು ವಿವೇಕ ಯೋಜನೆಯಡಿಯಲ್ಲಿ 170 ಶಾಲೆಗಳಲ್ಲಿ 295 ಕೊಠಡಿಗಳನ್ನು ನಿರ್ಮಿಸಬೇಕಿದೆ. ಆದರೆ ಅದಕ್ಕೂ ಸರಿಯಾಗಿ ಅನುದಾನ ಬರ್ತಿಲ್ಲ. ಹೀಗಾಗಿ 138 ಕಾಮಗಾರಿಗಳು ಇನ್ನೂ ಪ್ರಗತಿಯಲ್ಲೇ. ಹೀಗಾಗಿ ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ವರ್ಷ ಆಯ್ತು ಹೋರಾಟ ಮಾಡಕತ್ತ. ಸರ್ಕಾರಿ ಶಾಲೆಗಳು ದುರಸ್ತಿಯಾಗಿ ಮತ್ತು ಅವು ಎಲ್ಲ ಶೀತಲಗೊಂಡಂತ ಕಟ್ಟಡಗಳಿಗೆ ದುರಸ್ತಿ ಮಾಡ್ರಿಪ್ಪ, ಕಟ್ಟಡ ನವೀಕರಣ ಮಾಡ್ರಿಪ್ಪ ಅಂತ ಹಲವಾರು ಸಲ ಮನವಿ ಮಾಡಿದ್ರು. ಯಾವುದೂ ಇದನ್ನ ಆಗ್ತಾ ಇಲ್ಲ. ನಾಳೆ ಶೀತಲಗೊಂಡಂತ ಕೊಠಡಿಗಳು ಬಿತ್ತಿಂದ್ರೆ ವಿದ್ಯಾರ್ಥಿಗಳ ಜೀವನದ ಬಗ್ಗೆ ಯಾರು ಗ್ಯಾರಂಟಿ ತಗೋರು? ಸಿದ್ದರಾಮಯ್ಯ ಅವ್ರು ತಗೋತೀರಾ ಅಥವಾ ನಿಮ್ ಕಾಂಗ್ರೆಸ್ ಸರ್ಕಾರ ತಗೋತದ? ದಯವಿಟ್ಟು ಇಂಥ ಗೌಡಲ್ಲಿ ಈ ಇದ್ದಂತ ಕೊಠಡಿಗಳು ದುರಸ್ತಿ ಆಗೋ ಸ್ಕೂಲ್ ನವೀಕರಣ ಬಗ್ಗೆ ಏನು ಫಂಡ್ ಇದೆ, ಅನುದಾನ ಇದೆ, ಕೂಡಲೇ ಅದು ಯುಟಿಲೈಸ್ ಮಾಡಿ. ಗ್ಯಾರಂಟಿ ಯೋಜನೆಗಳ ಮೇಲೆ ಹೆಚ್ಚು ಫೋಕಸ್ ಮಾಡ್ತಿರೋ ಸರ್ಕಾರ ಭವಿಷ್ಯದ ಪ್ರಜೆಗಳಾದ ಸರ್ಕಾರಿ ಶಾಲೆ ಮಕ್ಕಳ ವಿಷಯದಲ್ಲಿ ಮಾತ್ರ ನಿರ್ಲಕ್ಷ್ಯ ವಹಿಸ್ತಿರೋದು ಎಷ್ಟರ ಮಟ್ಟಿಗೆ ಸರಿಯಲ್ವಾ? ಇನ್ಮೇಲಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಸರ್ಕಾರಕ್ಕೆ ನಿಜವಾಗೂ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇದ್ದಿದ್ದೆ ಆದಲ್ಲಿ ಆದಷ್ಟು ತುರ್ತು ಅನುದಾನವನ್ನು ಕೊಟ್ಟೆ ಅಂತಾರೆ ದುರಸ್ತಿಯನ್ನಾದ್ರೂ ಮಾಡಿಸಬೇಕಾದ ಒಂದು ಕೆಲಸವನ್ನು ಮಾಡಬೇಕಿತ್ತು. ಆ ಕೆಲಸವನ್ನು ಕೂಡ ಈಗ ಸರ್ಕಾರ ಮಾಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತ ಆಗಿದೆ. ಮಕ್ಕಳ ಭವಿಷ್ಯದ ಬಗ್ಗೆ ಸರ್ಕಾರ ಚಿಂತೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿ.ವಿ. ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವಿದ್ಯಾಕಾಶಿ ಅಂತಾನೆ ಹೇಳಿ ಖ್ಯಾತಿಯಾಗಿರುವಂತಹ ಧಾರವಾಡ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇರುವಂತಹ ಬಡ ಮಕ್ಕಳ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿಯೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವಿಸ್ತಾ ಇದೆ. ಯಾಕೆ ಅಂತೀರಾ? ಆ ಕುರಿತು ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಸರ್ಕಾರಕ್ಕಿಲ್ವಾ ಮಕ್ಕಳ ಬಗ್ಗೆ ಕಾಳಜಿ? ಇಲ್ಲಿರೋ ದಾಖಲೆಗಳನ್ನೊಮ್ಮೆ ನೋಡಿ. ಈ ದಾಖಲೆಗಳೇ ಹೇಳುತ್ತಿವೆ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಯ ಮಕ್ಕಳ ಬಗ್ಗೆ ಕಾಳಜಿಯನ್ನೇ ಮಾಡುತ್ತಿಲ್ಲ ಅನ್ನೋದನ್ನ. ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗಾಗಿಯೇ ಸಾಕಷ್ಟು ಅನುದಾನ ವಿನಿಯೋಗಿಸುತ್ತಿರೋ ಸರ್ಕಾರ ಶಾಲಾ ಮಕ್ಕಳ ಅನುದಾನಕ್ಕೂ ಕೊಕ್ಕೆ ಹಾಕಿದೆ ಅನ್ನೋದು ಈ ದಾಖಲೆಯಿಂದ ಸ್ಪಷ್ಟವಾಗಿ ಕಾಣುತ್ತಿದೆ. ಜಿಲ್ಲೆಯ 86 ಶಾಲೆಗಳ 286 ಕೊಠಡಿಗಳನ್ನು ದುರಸ್ತಿ ಮಾಡಬೇಕಾಗಿದ್ದು, ಅದಕ್ಕಾಗಿ 2023 ಮತ್ತು 24ನೇ ಸಾಲಿನಲ್ಲಿ ಎಸ್ಟಿಪಿ ಯೋಜನೆಯಡಿ 30 ಕೋಟಿ 3 ಲಕ್ಷ ಮಂಜೂರು ಅನುದಾನ ಸಿಕ್ಕಿತ್ತು. ಆದರೆ ಸರ್ಕಾರ ಬಿಡುಗಡೆ ಮಾಡಿದ ಹಣ ಮಾತ್ರ ಕೇವಲ 83 ಲಕ್ಷ. ಹೀಗಾಗಿ ಕೇವಲ 8 ಕಾಮಗಾರಿಗಳು ಮಾತ್ರವೇ ಪ್ರಗತಿಯಲ್ಲಿದ್ದು, ಶಾಲೆಗಳು ಶುರುವಾಗುತ್ತಿದ್ದರೂ ಅನೇಕ ಶಾಲೆಗಳ ಕೊಠಡಿಗಳ ದುರಸ್ತಿ ಕೆಲಸವೇ ನಡೆದಿಲ್ಲ. ಅವು 86 ಶಾಲೆಗಳಿಗೆ ಮಂಜೂರಾಗಿದೆ. ಈಗಾಗಲೇ ಕುಂದಗೋಳ ತಾಲೂಕಿನಲ್ಲಿ ಆ ಕೆಲಸ ನಡೀತಾ ಇದೆ. ಸೋರುದು ಮತ್ತು ಶಿಥಿಲಾವಸ್ಥೆಯಲ್ಲಿರುವಂಥದ್ದನ್ನು ನಾವು ಅಲ್ಲಿ ಗುರುತು ಮಾಡಿದ್ದೇವೆ. 352 ಶಿಥಿಲಾವಸ್ಥೆಯಲ್ಲಿ ಇದಾವಲ್ಲ, ಆ ಶಿಥಿಲಾವಸ್ಥೆಯಲ್ಲಿರುವಂಥ ಕೊಠಡಿಗಳಲ್ಲಿ ಮಕ್ಕಳನ್ನು ಕೂಡಿಸ್ಬೇಡ್ರಿ ಅಂತ ಹೇಳಿದ್ರು. ಕಳೆದ ವರ್ಷನೇ ಗುರುತು ಮಾಡಿದ್ದೇವೆ. ಈಗ 352 ಕೆಡಬೇಕಲ್ಲ, ಕೆಡವಕ್ಕೆ ಅವ್ರಿಗೆ ಖರ್ಚು ವೆಚ್ಚ ಬೇಕಲ್ಲ, ಅದಕ್ಕೆ ಡೆಮಾಲಿಷನ್ ಮಾಡಲಿಕ್ಕೆ. ಈಗ ನಮ್ಗೆ ಇಲಾಖೆ ಒಳಗೆ ಅದನ್ನು ಕೊಡಲಿಕ್ಕೆ ಪ್ರಾವಿಷನ್ ಇಲ್ಲ ಅನ್ನೋದಕ್ಕೆ ಮೇಡಮ್ ಅವರು ಅದನ್ನು ಮುತುವರ್ಜಿ ವಹಿಸಿ ನಮ್ಮ CEO ಮೇಡಮ್ ಅವರು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದಿರೋದ್ರಿಂದ ಅದು ಕೆಲಸ ಆಗಬೇಕು. ಕೋಡ್ ಆಫ್ ಕಂಡಕ್ಟ್ ಮುಗಿದ ನಂತರ ಅದನ್ನು MOU ಮಾಡ್ಕೊಂಡಿದ್ದು ನಾವು ಅದನ್ನು ಆ ಕೆಲಸವನ್ನು ಹೌದು, 469 ಶಾಲೆಗಳ 1278 ಕೊಠಡಿಗಳ ದುರಸ್ತಿ